ನಮ್ಮ ಸಂಸ್ಥೆ ಕರ್ನಾಟಕ ಜನತೆ ಎಲ್ರಿಗೂ ನಾನು ಅದನ್ನೇ ಹೇಳ್ತಾ, ಪ್ರತಿಯೊಬ್ಬರು ನಿನ್ನೆ ಆಗಿರೋ ಘಟನೆಗೆ ಪ್ರತಿಯೊಬ್ಬರು ನಮ್ಮ ಜೊತೆ ಇದ್ದಾರೆ. ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ನಾನು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ರಾಮೇಶ್ವರಂ ಕೆಫೆ ಬಂದು ನಿನ್ನೆ ಮೊನ್ನೆ ಹುಟ್ಟಿದ್ದಲ್ಲ ಸರ್. ನಾವು 2012ರಲ್ಲಿ ಫುಟ್ಪಾತಲ್ಲಿ ಸ್ಟಾರ್ಟ್ ಮಾಡಿದ್ದು ನಾವೆಲ್ಲ. ನಮ್ಮನ್ನು ಸೋ ಕಾಲ್ಡ್ ಅನ್ಎಂಪ್ಲಾಯ್ಡ್ ಎಜುಕೇಟ್ಸ್ ಅಂತ ಹೇಳ್ತಾ ಇದ್ರು. ನಾವೆಲ್ಲ ಇಂಜಿನಿಯರ್ಸ್, ಅವ್ರು ನಮ್ಗೆ ಯಾರೂ ಕೆಲಸ ಕೊಡ್ತಾ ಇರಲಿಲ್ಲ. ಹೇಗೋ ಕಷ್ಟಪಟ್ಟು 4 ಜನ ನಾವು ಸೇರ್ಕೊಂಡು ಇದನ್ನು ಸ್ಟಾರ್ಟ್ ಮಾಡಿದಾಗ ರೋಡ್ ಸೈಡಲ್ಲಿ ಕುಮಾರ ಪಾರ್ಕಲ್ಲಿ 2012ರಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಅವಾಗಲಿಂದ ಒಂದಲ್ಲ ಒಂದು ಕಷ್ಟ ನಮಗೆ ಬರ್ತಾನೇ ಇದೆ. ಆದರೆ ಪ್ರತಿಯೊಂದು ಕಷ್ಟನ ನಾವು ಚಾಲೆಂಜಾಗಿ ತೊಗೊಂಡ ಮೇಲೆ ಬರ್ತಾ ಇದ್ವಿ ನಾವು. ಈಗ 2000 ಅವಾಗಲಿಂದ 12ರಿಂದ ಹಿಡ್ಕೊಂಡು ಈಗಿನ ರಾಮೇಶ್ವರಂ ಕೆಫೆ ಇಲ್ಲರಿಗೂ ಆಗೋ ಕಾರಣ ನಮಗೆ ಆಗ್ತಾರೋ ಒಂದೊಂದು ಕಷ್ಟನೇ ಅದಕ್ಕೆ ಉತ್ತರ. ಇದೆಲ್ಲ ನಮ್ಗೊಂಥರ ಮೆಂಟಲಾಗಿ ತೊಗೊತಾ ಇದ್ದೀವಿ ನಾವು. ಇಟ್ಸ್ ಎ ಚಾಲೆಂಜಿಂಗ್ ಫಾರ್ ಅಸ್. ನಮ್ಮ ಭಾರತೀಯರಿಗೆ ಎಲ್ಲ ಏನು ಹೊಸೇನಲ್ಲ. ನಮಗೆ ತುಳಿಯೋಕ್ಕೆ ಬರೋರು, ನಾವು ಮೇಲೆ ಎದ್ದೇಳೋದು, ಇದಕ್ಕೆ ತಲತಲಾಂತರವಾಗಿ ನಡೀತಾನೇ ಇದೆ. ನಾನು ನಂಬಿರೋದು ನಮ್ಮ APJ ಅಬ್ದುಲ್ ಕಲಾಂ. ಅವ್ರು ಯಾವಾಗಲೂ ನಮ್ಮ ಯೂತ್ಗೆ ಸಪೋರ್ಟ್ ಮಾಡ್ತಾರೆ. ಅವ್ರನ್ನ ನಾವು ಪ್ರೇರಣೆ ಆಗಿ ತೊಗೊಂಡು ರಾಮೇಶ್ವರಂ ಕೆಫೆ ಅಂತ ನಾನು ಸ್ಟಾರ್ಟ್ ಮಾಡಿದೆ. ಅವ್ರ ಜನ್ಮ ಊರು ರಾಮೇಶ್ವರಂ ಅಂತ. ನಮ್ಮಲ್ಲಿ ಸುಮಾರು ಎಲ್ಲ ಬ್ರಾಂಚಲ್ಲೂ ಸೇರಿಸಿದ್ರೆ ಒಂದು 2000 ಜನ ಮಕ್ಕಳು ಸಿಗ್ತಾರೆ. ಯಾರು ಪ್ರೊಫೆಷ್ನಲ್ ಯಾರೂ ಅಲ್ಲ ಸರ್, ಹಳ್ಳಿ ಮಕ್ಕಳು ಎಲ್ಲನೂ. ನಮ್ಮಲ್ಲಿ ಹೋಟೆಲ್ ಬರೋದೆಲ್ಲ ಹೆಂಗೆ ಅಂದರೆ, ಪ್ರಪಂಚದಲ್ಲಿ ಯಾರು ಬೇಡ ಅಂತ ಹೊರಗಡೆ ಹಾಕಿರೋರೆ. ಇಲ್ಲ ಅವನು ದಡ್ಡ ಆಗಿರ್ಬೋದು, ಸ್ಕೂಲಲ್ಲಿ ಮುಂದೆ ಅವ್ನು ಓದೇ ಆಗ್ತಿರಲಿಲ್ಲ, ಮನೆಯಿಂದ ಹೊರಗಡೆ ಹಾಕಿರ್ತಾರೆ. ಕೆಲವರು ಏನು ಮಾಡಬಾರ್ದು ದಿಕ್ಕು ತೋಚಿಸದೆ ಹೊರಗಡೆ ಬಂದಿರ್ತಾರೆ. ಅಂಥವ್ರು ನಮ್ಮಲ್ಲಿ ಬರ್ತಾರೆ. ನಮ್ಮ ಹೋಟೆಲ್ ಹೇಗಪ್ಪ ಅಂದರೆ ಎಲ್ರಿಗೂ ಕರ್ಕೊಂತೀವಿ ನಾವು. ನಮ್ಮದು ಅನಿವಾರ್ಯ ಅಂತಲ್ಲ, ಒಂಥರ ಆಶ್ರಯ ಅದೆಲ್ಲರಿಗೂ. ಯಾಕಂದರೆ ನೋಡಿ, ನಾನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಒಂದು ಸುಮಾರು ಹೋಟೆಲ್ಸಲ್ಲಿ ಕೆಲಸ ಮಾಡಿದ್ದೆ. ನಂದೊಂದು ಆ್ಯಂಬಿಷನ್ ಒಂದಿತ್ತು ಅವಾಗ ನಾನು ಊಟ ಹಾಕಿದ್ದೆ ನನ್ನ ಹೋಟೆಲ್. ಸೊ ಅದನ್ನೇ ನಾನು ವೃತ್ತಿಯನ್ನು ಕರ್ಕೊಂಡು ನಾನು 2012ರಲ್ಲಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಚಿಕ್ಕದಾಗಿ. ಇವಾಗ ಇದು ಈ ಮಟ್ಟಕ್ಕೆ ಬೆಳೆದಿದೆ. ನಾನು ಹೇಳಿದಾಗೆ ಪ್ರತಿಯೊಂದು ಹಂತದಲ್ಲೂ ನಮಗೊಂದು ಹೊಡೆತ ಬಿದ್ದಿದೆ. ಆ ಒಂದೊಂದು ಹೊಡೆದನ್ನು ನಾವು ಸ್ಟೆಪ್ಪಿಂಗ್ ಸ್ಟೋನ್ ತೊಗೊಂಡು ಮೇಲೆ ಬರ್ತಾ ಇದ್ದೀವಿ ನಾವು. ಈ ಶುಕ್ರವಾರ ಏನಾಯಿತು, ಇದು ಸರಿಯಲ್ಲ. ಇದು ಯಾರು ಯಾವ ಕಾರಣಕ್ಕೆ ಮಾಡಿದ್ದಾರೆ ಸೆಕೆಂಡ್ರಿ. ಅದು ನಾವೆಲ್ಲರೂ ಅದನ್ನು ಭಾರತೀಯರ ಹಾಗೆ ಇದನ್ನು ಖಂಡಿಸಲೇಬೇಕಿದು. ಇದು ರಾಮೇಶ್ವರಂ ಕೆಫೆಗೆ ಆಗಿರೋದು ಅಂತಲ್ಲ, ಪ್ರತಿಯೊಬ್ಬ ಬಿಸ್ನೆಸ್ಮನ್ಗೂ, ಪ್ರತಿಯೊಬ್ಬ ನಾಗರಿಕರಿಗೂ ಇದು ಒಂಥರ ಮುನ್ನೆಚ್ಚರಿಕೆ ತೊಗೊಳ್ಬೇಕು ನಾವೆಲ್ಲ. ಇದು ನಾವು ಇಂಡಿಯಾ ಇಸ್ ಗ್ರೋಯಿಂಗ್. ಇಂಥ ದುಶ್ಮನಗಳು ಬಂದೇ ಬರ್ತಾರೆ ನಮ್ಮ ಹೋಗ್ಬೇಕಾದ್ರೆ. ಇವೆಲ್ಲ ಒಂಥರ ನಮಗೆ ಪಾಟ್ ಹೋಲ್ಸ್ ಇದ್ದಾಗ ನಮ್ಮ ಲೈಫಲ್ಲಿ ಇವೆಲ್ಲ ಇರಬೇಕು. ಚಾಲೆಂಜ್ ಮಾಡೋಣ, ಫೇಸ್ ಮಾಡೋಣ, ಬರಲಿ ಯಾರು ಬರ್ತಾರೋ ಬರಲಿ, ನೋಡಿ ಬಿಡೋಣ. ಇವ್ರನ್ನ ಎಷ್ಟು ತುಳಿಬೇಕು ಅಂತ ನೋಡ್ತಾರೋ ನಾವು ಅಷ್ಟು ಮೇಲೆ ಎದ್ದೇ ಹೇಳ್ತೀವಿ ನಾವು. ಶುಕ್ರವಾರ ಆಗಿದೆ ಇನ್ಸಿಡೆಂಟ್. ಇದು ನಿನ್ನೆ ಬರೋ ಶುಕ್ರವಾರ ಶಿವರಾತ್ರಿ. ಆ ಶಿವರಾತ್ರಿ ದಿನ ನಮ್ಮ ಇನ್ನೊಂದು ಪುನರ್ಜನ್ಮ ಆಗುತ್ತೆ ರಾಮೇಶ್ವರಂದು. ಇನ್ನೂ ಒಂದು 100ರಷ್ಟು ಎನರ್ಜಿ ತೊಗೊಂಡು ನಾವು ಮೇಲೆ ಹೇಳ್ತೀವಿ ನಾವೆಲ್ಲ. ನಮಗೆ ಸಂತಾನ ಹೇಳೋಕ್ಕೆ ಯಾರ್ಯಾರು ಬಂದಿದ್ರು ನಮ್ಮ ಎಲ್ಲ ಮಿನಿಸ್ಟರ್ಸ್ಗೂ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ, ಒಂದನೇ ಹೇಳ್ತಾ, ನಾವು ಎಲ್ಲರೂ ಇನ್ವೈಟ್ ಮಾಡ್ತಾ ಇದ್ದೀನಿ. ನಮ್ಮ CM ಇಂದ ಹಿಡ್ಕೊಂಡು, ಗವರ್ನರಿಂದ ಹಿಡ್ಕೊಂಡು, DCM ಇಂದ ಹಿಡ್ಕೊಂಡು ಎಲ್ಲ ಗಣ್ಯರು. ಹೆಚ್ಚಾಗಿ ನಮ್ಮ ಪೊಲೀಸ್ ಸಿಬ್ಬಂದಿಗಳು ನೋಡಿ, ನೀವೇ ನೋಡ್ತಾ ಇದ್ದೀರಾ. ನಿನ್ನೆಯಿಂದ ಬೆಳಗ್ಗೆಯಿಂದ ಎಲ್ಲರೂ ನಮ್ಮ ಜೊತೆಲೇ ಇದ್ದಾರೆ. ನಮ್ಮ ಕಮಿಷನರ್ ಸಾಹೇಬರಿಂದ ಹಿಡ್ಕೊಂಡು ಮೇಲಾಗಿ ನೀವೆಲ್ಲರೂ, ನಮ್ಮ ಮಾಧ್ಯಮರು, ಪ್ರತಿಯೊಬ್ಬರು ನೀವು ಶುಕ್ರವಾರ ಬರಬೇಕು. ನೀವು ನನಗೆ ಸಹಾಯ ಮಾಡಬೇಕು ಇದನ್ನು ಇನಾಗ್ರೇಷನ್ ಮಾಡ್ಕೊಳ್ಳಲಿಕ್ಕೆ. ಯಾವ ಕಾರಣಕ್ಕಾಗಿದೆ ಅಂತೇಳಿ ಯಾರೂ ಹೇಳಿಲ್ಲ. ಈ ಮಟ್ಟದಲ್ಲಿ ನೀವು ಏನು ಹೇಳ್ತಾ ಇದ್ದೀರಿ ಅಂದರೆ 2 ಪಾಯಿಂಟ್ ನಮಗಿರುವಂಥದ್ದು. ಒಂದು ಭಯೋತ್ಪಾದಕ ಕೃತ್ಯ ಅಂತ ಒಂದು, ಇನ್ನೊಂದು ವ್ಯಾವಹಾರಿಕ ದ್ವೇಷ.
ನಿಮ್ಮ ಹೇಳಿಕೆಯನ್ನು ಗಮನಿಸಿದಾಗ ಇದು ಡೈರೆಕ್ಟ್ ಆಗಿ ವ್ಯವಹಾರಿಕ ದ್ವೇಷ ಅನ್ನುವಂಥ ಹೇಳಿಕೆಯನ್ನು ಕೊಡ್ತಾ ಇದ್ದೀನಿ ನೀವು ಒಪ್ಕೊಳ್ತೀರಾ? ಇಲ್ಲ ಚಾನ್ಸ್ ಇಲ್ಲ ನೋಡಿ, ಅದು ನಾನು ಡಿಸೈಡ್ ಮಾಡೋದು ನಾನಲ್ಲ. ಅಲ್ಲಿ ಅವರು ನೋಡಿ, ಅವರು ನಡೆದಿದೆ, ಇದು ಘಟನೆ ನಡೆದಿದೆ, ಅದು ಡಿಸೈಡ್ ಮಾಡೋಕೆ ಅವ್ರು ಇದ್ದಾರೆ, ಅವರೆಲ್ಲ ಇದ್ದಾರೆ. ಅವರು ಸೆಂಟ್ರಲಿಂದ ಬಂದಿದ್ದಾರೆ, ನಮ್ಮ ಸ್ಟೇಟ್ ಅವರು ಎಲ್ಲರೂ ಸೇರ್ಕೊಂಡು ಮಾಡ್ತಾ ಇದ್ದಾರೆ. ದೇ ವಿಲ್ ಡಿಸೈಡ್. ವಿ ಆರ್ ನೋ ವೇ ಟು ಡಿಸೈಡ್. ಅಲ್ಲ, DCM ಹೇಳಿದ್ರು ಸರ್, ಅಂತ ಒಂದು ಹೇಳಿಕೆ ಅಲ್ಲ, DCM ಹೇಳಿದ್ರು ಇದು ಅಲ್ಲ ಹಾಗಾಗಿ ಇದು ಆಗಿರ್ಬೋದು ಅಂತ ಹೇಳಿ. ಅದಕ್ಕೆ ನಿಮ್ಮ ಹತ್ರ ಕೇಳ್ತಾರೆ, ನಿಮ್ಗಂತ ಏನಾದರೂ ಮಾಹಿತಿ ಇದೆಯಾ ಅಂತ ಡೌಟ್ ನಿಮಗಿದೆಯಾ ಅಂತ ಆ ಥರದ ಸಸ್ಪೆಕ್ಟ್ ಸರ್ ನಿಮಗೆ. ಐ ಡೋಂಟ್ ನೋ ಅಬೌಟ್ ಇಟ್. ನಾನು ಹೇಳಿದಾಗೆ ಅವರೇ ಅವ್ರಿಗೆ ಉತ್ತರ ಕೊಡ್ತಾರೆ. ಸರ್, ರಾಮೇಶ್ವರಂ ಕೇಟೆ ವೇಗವಾಗಿ ಬೆಳೀತಾ ಇತ್ತು, ಎಷ್ಟು ಜನ ಸೇರ್ತಾ ಇದ್ರು. ಈ ಒಂದು ರೈವಲ್ರಿಂದ ಏನಾದರೂ ಮಾಡಿಕೊಂಡು ಬೆಕ್ಕೆ ಏನಾದರೂ ಬಂದಿದೆಯಾ, ಹೇಗೆ ಆ ಒಂದು ಆಯಾಮ ಇಲ್ಲ ಸರ್. ಇಲ್ಲ, ನಮ್ಮ ಹೋಟೆಲಿಯರ್ಸ್ ಒಬ್ಬರು ಅಣ್ಣ ತಮ್ಮಂದಿರು ಸರ್. ನಾವೆಲ್ಲ ನಮ್ಮ ಪ್ರತಿಯೊಬ್ಬ ಹೋಟೆಲಿಯರ್ಸು ಅಣ್ಣ ತಮ್ಮಂದಿರಿಗೆ. ನಾವು ಒಬ್ಬರು ದೀಪ ಒಬ್ಬರು ಆರಿಸ್ಬೇಕು ಅಂತ ನಾವು ಯಾರು ಇಷ್ಟಪಡೋದಿಲ್ಲ ಸರ್. ಎಲ್ರಿಗೂ ಊಟ ಆಗ್ತಾ ಇದೆ, ಒಬ್ರು ಊಟ ಕಿತ್ಕೊಬೇಕು ಅಂತ ನಮ್ಮ ಹೋಟೆಲಿಯರ್ಸ್ ಯಾರೂ ನಾವು ಯೋಚನೆ ಮಾಡೋರಲ್ಲ ಸರ್. ಮತ್ತೆ ನಿನ್ನೆ ಮೇಡಮ್ ಅವ್ರು ಮಾತಾಡ್ತಾ ಈ ಹಿಂದೆ 2 ಬ್ಯಾಗ್ ಇಟ್ಟೋಗಿದ್ರು, ಅದ್ರ ಬಗ್ಗೆ ಖಾಲಿ ಬ್ಯಾಗ್ ಅವರು ಮಾಹಿತಿಯನ್ನು ಹಂಚ್ಕೊಳ್ತಾ ಇದ್ರು. ಆದರೆ ಆ ಸಂದರ್ಭದಲ್ಲಿ ನೀವು ಕಂಪ್ಲೇಂಟ್ ಕೊಟ್ಟಿದ್ರಾ, ಏನಾದರೂ ಆಕ್ಷನ್ ಆಗಿದೆ? ಆ ಟೈಮಲ್ಲಿ ನಮ್ಮ ಬಸವೇಶ್ವರ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿದ್ರಿ ಸರ್. ಆ ಟೈಮಲ್ಲಿ ಅವ್ರು ಬಂದರು, ಚೆಕ್ ಮಾಡಿದ್ರು, ಏನೇ ಇರಲಿಲ್ಲ. ಇನ್ನೊಂದ್ಸಲಿ ಡಿಸ್ಕಾರ್ಡ್ ಮಾಡಿ ಅವರೇ ಡಿಸ್ಕಾರ್ಡ್ ಮಾಡೋ ಹೋದ್ರು. ಅದು ಏನಾಗುತ್ತೆ ಸರ್, ನಿಮ್ಗೆ ಗೊತ್ತು, ಸಾವಿರಾರು ಜನ ಬಂದು ಹೋಗ್ತಾರೆ, ಯಾರಾದರೂ ಒಬ್ಬರು ಬ್ಯಾಗು ಬಿಟ್ಟು ಹೋಗ್ತಾರೆ, ಇದೇ ಇರುತ್ತೆ. ಇಲ್ಲ ನೆಕ್ಸ್ಟ್ ಡೇ ಬಂದು ಕಲೆಕ್ಟ್ ಮಾಡ್ಕೊತಾರೆ, ಮೊಬೈಲ್ ಆಗ್ಬೋದು, ವಾಚ್ ಆಗ್ಬೋದು, ಸುಮಾರು ನಡೀತಾನೆ ಇರುತ್ತೆ. ನಮ್ಮಲ್ಲಿ ಪ್ರತಿಯೊಂದು ಹೋಟೆಲಲ್ಲೂ ನಮ್ಗೆ ಒಂದೊಂದು ಇದಿದೆ, ಲಾಸ್ಟ್ ಆ್ಯಂಡ್ ಫೌಂಡ್ ಅಂತ ಒಂದು ಆ್ಯಪ್ ಇದೆ. ಏನೇ ಕಳೆದು ಅವ್ರು ಫೋಟೋ ತೆಗೆದು ಹಾಕ್ತಾರೆ. ನಿನ್ನೆ ಅದು ಹಾಕ್ಲಿಕ್ಕೆ ಒಂದು ಸ್ವಲ್ಪ ನಾವು ಇನ್ನು ಏರುಪೇರು ಆಯಿತು, ಕ್ರೌಡ್ ಬೇರೆ ಇತ್ತು, ಯಾರೂ ನೋಡ್ಕೊಂಡಿಲ್ಲ ಕರೆಕ್ಟಾಗಿ. ಅಂದ್ರೆ ಬ್ಯಾಗ್ ಲಾಸ್ಟ್ ಆಗಿದ್ದು ಮುಂಚೆ ನೋಡಿದ್ರು ಸರ್ ನಿಮ್ಮ? ಇಲ್ಲ ಸರ್, ಅಂದರೆ ಅಲ್ಲಿ ಹೆಂಗಂದ್ರೆ ಅದು ಆ ಜಾಗದಲ್ಲಿದೆ, ಆ ಪಕ್ಕದಲ್ಲಿ ಯಾರೊಬ್ಬರು ಯಾವಾಗಲೂ ಕುತ್ಕೊಂಡೇ ಇರ್ತಾರೆ. ನಾವು ಅಂದ್ಕೊಂತೀವಿ ಅದವ್ರದ್ದು ಅಂತ. ಸೊ ಹಾಗಾಗಿ ಅದು ಕ್ರೌಡ್ ಇಲ್ಲ ಅಂದರೆ ಅಲ್ಲಿ ಇದೆ ಅಂದರೆ ಓಕೆ, ಅನ್ಐಡೆಂಟಿಫೈಡ್ ಯಾರಾದರೂ ನಾವು ಮುಂದೆ ಆ್ಯಕ್ಷನ್ ತೊಗೊಬೋದು. ಪಕ್ಕದಲ್ಲಿ ಯಾರು ಇದ್ದಾರೆ ಅಂದರೆ ಅವ್ರದ್ದು ಅಂತ ನಾವು ಸುಮ್ಮನೆ ಇರ್ತೀವಿ. ಎಲ್ಲರಿಗೂ ಆ ಜಾಗದಲ್ಲಿ ಯಾರು ಇರಲ್ವೋ ನಾವು ಹೇಗೆ ಅದನ್ನು ಡಿಸೈಡ್ ಮಾಡೋಕ್ಕಾಗುತ್ತೆ? ಯಾರು ಬ್ಯಾಗ್ ಟೈಮಲ್ಲಿ ನಿಮ್ಮ ಸ್ಟಾಫ್ ಗಮನ ಬಂದಿತ್ತು? ಇಲ್ಲ ಸರ್, ಬಂದರೆ ನಾವು ಹೇಳ್ತೀರ ನಾವು ಹುಡುಗರು ಲಾಸ್ಟ್ ಹೋಗ್ಬಿಟ್ಟು ಅದು ನಿಮ್ಮ ಆಪಲ್ಲಿ ಆಗ್ತಾ ಅಂತ ಹೇಳ್ತಾ ಇದ್ದಾರೆ. ಬ್ಯಾಗ್ ಬಿಟ್ಟು ಹೋದ್ರೆ ಹೌದು ಈ ಬ್ಯಾಗ್ ಎಷ್ಟೊತ್ತಾಗಿತ್ತು? ಅದೇ ಕ್ರೌಡ್ ಇತ್ತಲ್ಲ ಸರ್, ಅದಕ್ಕೆ ಹೇಳ್ತಾ ಇದ್ದೀನಿ. ಕ್ರೌಡ್ ಅಕಸ್ಮಾತ್ ಕ್ರೌಡ್ ಇಲ್ಲ ಅಂತ ಹೇಳಿದ್ರೆ ಅದು ಲೈಟಮ್ ಇತ್ತು ಅಂದರೆ ಜನ ಯಾರು ತೊಗೊಂಡು ಹೋಗಿಲ್ಲ ಅಂತ ನಾವು ಬಂದು ಗುರ್ತಿಸ್ತೀವಿ ಅದನ್ನು. ಅದು ಯಾವಾಗಲೂ ಯಾರಾದ್ರೂ ಇದ್ದೇ ಇರ್ತಾರೆ ಪಕ್ಕದಲ್ಲಿ, ನಾವು ಅಂದ್ಕೊಳ್ಳೋದು ಅವ್ರದ್ದು ಅಂತ ಅಂದ್ಕೊಳ್ತೀವಿ. ಮುಂದಕ್ಕೆ ಹೋಗ್ಬೇಕಾದ್ರೆ ಏನಾದರೂ ಚಾಲೆಂಜ್ ಬಂದರೆ ನಾವೆಲ್ಲ ಇದ್ದೀರಿ ಅಂತ ತೋರಿಸೋದಕ್ಕೆ ನಾವೆಲ್ಲ ಸೇರಲೇಬೇಕಿದು. ಪ್ರತಿಯೊಬ್ಬರು ಒಬ್ಬರೊಬ್ಬರು ನಾವು ಕಷ್ಟಕ್ಕೊಬ್ಬರು ನಾವು ಆಗಲೇಬೇಕು ನಾವು ಅಂತ ಕೇಳ್ಕೊಂತ ಮುಂದಿನ ಶುಕ್ರವಾರ ಲಾಂಚ್ ಮಾಡೋಣ. ನನಗೆ ನೀವೆಲ್ಲರೂ ಸಹಾಯ ಬೇಕು, ನೀವೆಲ್ಲರೂ ಬರಬೇಕು. ನಾವು ಪ್ರಪಂಚಕ್ಕೆ ತೋರಿಸೋಣ ನಾವು ಯಾರು ಕಮ್ಮಿ ಇಲ್ಲ ಅಂತ. ನಾನೊಬ್ಬ ಬಡ ಕುಟುಂಬದಿಂದ ಬಂದವನು ಸರ್. ನಾನು ಕೋಲಾರ ಡಿಸ್ಟ್ರಿಕ್ಟು, ಮಾಲೂರು ತಾಲೂಕು, ಉಳ್ದಿನಹಳ್ಳಿ ಅಂತ ಗ್ರಾಮ. ನಮ್ಮ ತಂದೆನೋ ರೈತನೇ, ಅಲ್ಲಿಂದ ಬಂದವರು ನಾವೆಲ್ಲ. ಯಾರು ಕಮ್ಮಿ ಅಲ್ಲ, ನಾವು ಕನ್ನಡಿಗರು, ಮೇಲಾಗಿ ಭಾರತೀಯರು. ನಾವೆಲ್ಲ ಒಟ್ಟಾಗಿ ಸೇರಿ ನೀವು ನನಗೆ ಒಬ್ಬ ತಮ್ಮನಾಗಿ ನನಗೆ ಗೈಡ್ ಮಾಡಿ ಶುಕ್ರವಾರ ಲಾಂಚ್ ಮಾಡೋಣ. ಇದನ್ನು ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಕಳಕಳಿಯಾಗಿ ಕೇಳ್ಕೊತಾ ಇದ್ದೀನಿ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.